ನಮ್ಮ ಮೈಸೂರಿನಲ್ಲಿ ಈ ಮಹಾಸಂಪರ್ಕ ಅಭಿಯಾನ ನಮ್ಮ ರಾಜ್ಯಾಧ್ಯಕ್ಷರ ಕರೆ ಮೇರೆಗೆ ಇವತ್ತು ಘೋಷಣೆ ಮೇರೆಗೆ ಇವತ್ತು ನಾವು ಮನೆ ಮನೆಗೆ ಎಲ್ಲ ಕಾರ್ಯಕರ್ತರು ಭೇಟಿ ನೀಡಿ ಆ ಒಂದು ಪಟ್ಟಿಯನ್ನು ಸೃಷ್ಟಿಸಿ ಅದು ಪಟ್ಟಿ ಪ್ರಕಾರ ಅಲ್ಲಿ ಮನೆ ಇರೋ ಜನ ಪ್ರಕಾರ ಇವತ್ತು ಒಂದು ಏನು ಪ್ರಕ್ರಿಯೆ ಇದೆ ಅದನ್ನ ಮಾಡುವಂಥ ಕೆಲಸ ಆಗ್ತಾ ಇದೆ. ಇದು SIR ಅಲ್ಲಿ ನಮ್ಮದೇ ಆದಂತಹ ಒಂದು ಪ್ರಕ್ರಿಯೆಯಲ್ಲಿ ನಾವು ಕೂಡ ಒಂದು ಪರಿಶೀಲನೆ ನಡೆಸೋ ದೃಷ್ಟಿಯಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಕಾರ್ಯಕರ್ತರು ಕನಿಷ್ಠ ಒಂದು 20 ಮನೆಗೆ ಭೇಟಿ ನೀಡಿ ಈ ಕೆಲಸವನ್ನು ಮಾಡಬೇಕಂತ ನಾವೆಲ್ಲರೂ ಅವ್ರಿಗೆ ವಿನಂತಿ ಮಾಡಿದ್ದೀವಿ. ಎಲ್ಲ ಭಾಳ ಉತ್ಸಾಹದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಮತಪಟ್ಟಿ ಪರಿಷ್ಕರಣೆ ಭಾರತದ ಒಂದು ಅತ್ಯಂತ ಒಂದು ಮಹತ್ವವಾದಂಥ ಒಂದು ಪ್ರಕ್ರಿಯೆ. ನಮ್ಮ ಮತದಾರರ ಒಂದು ಅಧಿಕೃತ ಪಟ್ಟಿಯನ್ನು ಸೃಷ್ಟಿಸಲು ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಯಾರು ಮತದ ಒಂದು ಹಕ್ಕಿದೆ ಬರೀ ಅವ್ರಿಗೆ ಆ ಮತವನ್ನು ಕೊಡಬೇಕು ಅಂತ ಈ ಒಂದು ಗುರಿ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇರೋದು. ಅದ್ರ ಜೊತೆಗೆ ನಮ್ಮ ಕಾರ್ಯಕರ್ತರು ಇಷ್ಟೊಂದು ಉತ್ಸಾಹದಿಂದ ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಬಹಳನೇ ಒಂದು ಪ್ರೇರಣೆ. ನಡೀತಾ ಇದೆ. ಇನ್ನು ನೋಡೋಣ, ಇನ್ನೂ ಬಹಳಷ್ಟು ಟೈಮ್ ಇದೆ. ಇನ್ನೂ ಒಂದು ಎಕ್ಸ್ಟೆನ್ಷನ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿಗೆ ಮುಗಿಯೋದಲ್ಲ, ಇದು ಅಧಿಕೃತ ಒಂದು ಪಟ್ಟಿ ಅದನ್ನ ಪ್ರಕಟಿಸೋ ಮುಂಚೆನೇ ಭಾಳಷ್ಟು ಇನ್ನೂ ಕೆಲಸಗಳು ನಡಿಬೇಕಾಗಿದೆ. ಅಬ್ಜೆಕ್ಷನ್ಸ್ ಎಲ್ಲ ಫೈಲ್ ಮಾಡಬೇಕಾಗಿದೆ. ನಾವು ನೋಡೋಣ, ಇನ್ನೂ ಭಾಳಷ್ಟು ಕೆಲಸ ಇದೆ ಮಾಡೋದು. ಅದು ಇನ್ನೂ ಅದು ವಾಸ್ತವ. ಅದು ನಮ್ದೇನು ಸರಿ ಹೋಗೋದು ಭಾಳ ಕಷ್ಟ. ನಾವಾಗಲೇ ಮನವಿ ಮಾಡಿದ್ದೀವಿ ಅಬ್ಸರ್ವರ್ ಅಥವಾ ಯಾರಾದರೂ ಕಳಿಸೋದಕ್ಕೆ. ಆದರೆ ಅಬ್ಜೆಕ್ಷನ್ ಫೇಸಲ್ಲೂ ಕೂಡ ನಮಗೂ ಭಾಳಷ್ಟು ಹೇಳೋದಕ್ಕಿದೆ. ಸೊ ನಾವು ನಮ್ಮ ಹೋರಾಟ ಮುಂದುವರಿತೀವಿ ಈ ಒಂದು ವಿಚಾರ ಕುರಿತು. ಈ ಸದ್ಯದಲ್ಲಿ ಮಹಾಸಂಪರ್ಕ ಅಭಿಯಾನದಲ್ಲಿ ಎಲ್ಲ ಕಾರ್ಯಕರ್ತರು ತೊಡಗಿಸ್ಬೇಕು ಅಂತ ನಾವು ಆಗಲೇ ಭಾಳ ಮನವಿ ಮಾಡಿದ್ದೀವಿ. ಅವರಾಗಲೇ ಭಾಳ ಉತ್ಸಾಹದಿಂದ ಭಾಗವಹಿಸ್ತಾರೆ. ಅದೊಂದು ಕ್ಷೇತ್ರ ಯಾಕೆ ಅಷ್ಟೊಂದು ಕಗ್ಗಂಟಾಗ್ತಾ ಇದೆ ಅಂತ? ಯಾವುದು NR ಕ್ಷೇತ್ರ ಯಾಕೆ ಅಷ್ಟೊಂದು ಕಗ್ಗಂಟು? ನಿಮಗೆ ಚೆನ್ನಾಗಿ ಗೊತ್ತಿದೆಯಲ್ಲ ಏನಂತ ಸಮಸ್ಯೆ ಅಲ್ಲಿ ಅಂತ. ಇದು ಏನು ಹೊಸದಲ್ಲ. ಸುಮಾರು 3 ದಶಕದಿಂದ ಇದು ಒಂದು ಸಮಸ್ಯೆ ಅಲ್ಲಿದೆ. ಈಗಂತೂ ನಮಗೆ ಭಾಳಷ್ಟು ಅನುಮಾನ ಇದೆ. ಅಲ್ಲಿ ನಮಗೆ ಅಕ್ರಮವಾಗಿ ವಲಸಿಗರು ಏನಿದಾರೋ ಇಲ್ವೋ ಅಂತ ಭಾಳಷ್ಟು ದೂರುಗಳು ಬರ್ತಾ ಇದ್ದಾವೆ. ಜೊತೆಗೆ ಡೂಪ್ಲಿಕೇಟ್ ಹೆಸರುಗಳು, ಅಂದರೆ ಇಲ್ಲಿ ಒಂದು ಓಟು ಟಿ ನರಸೀಪುರದಲ್ಲಿ ಓಟು, ಇಲ್ಲಿ ಒಂದು ಓಟು ಬೇರೆ ಯಾವುದೋ ಒಂದು ನಂಜನಗೂಡಲ್ಲಿ ಒಂದು ಓಟು ಅಂಥವರು, ಕೇರಳದಲ್ಲಿ ಓಟವ್ರು ಇರೋರು ಕೂಡ ಇವತ್ತು ಪಟ್ಟಿಯಲ್ಲಿ ನಾವೆಲ್ಲರೂ ನೋಡಿದ್ದೀವಿ. ಎಲ್ಲ ಆಕ್ಷೇಪಗಳನ್ನು ವ್ಯಕ್ತ ಮಾಡಿದ್ದೀವಿ. ಆ ಪ್ರಕ್ರಿಯೆ ನಡೀತಾ ಇದೆ. ಇವತ್ತು ಅಧಿಕಾರಿಗಳು ಕೂಡ ಒಂದು ರೀತಿ ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ಕೂಡ ಒಂದು ರೀತಿ ಅನಿಸ್ತಾ ಇದೆ. ಸೊ ಅದಕ್ಕಾಗಿ ನೋಡೋಣ.